ರಾಜ್ಯದ ಜನರೇ ಎಸ್ಐಆರ್ ಮಾಡಿಸಿದ್ರ ಗಮನಿಸಿ. ಎಸ್ಐಆರ್ ಅರ್ಜಿ ಪಡೆದ್ರ ಅದನ್ನ ವಾಪಸ್ ಮಾಡಬೇಕು, ಇಲ್ಲ ಅಂದ್ರೆ ನಿಮ್ಮ ವೋಟ್ ಡಿಲೀಟ್ ಆಗಲಿದೆ, ಎಚ್ಚರ. ರಾಜ್ಯದ ಜನ ಗಮನಿಸಬೇಕು. ಎಸ್ಐಆರ್ ಮಾಡಿಸಿದ್ರ, ಎಸ್ಐಆರ್ ಅರ್ಜಿ ಪಡೆದ್ರ ಅದನ್ನ ವಾಪಸ್ ಮಾಡಲೇಬೇಕು, ಇಲ್ಲ ಅಂದ್ರೆ ನಿಮ್ಮ ವೋಟ್ ಡಿಲೀಟ್ ಆಗಲಿದೆ, ಎಚ್ಚರ. ಮತಪಟ್ಟಿಯಿಂದಲೇ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ, ಎಚ್ಚರವಾಗಿರಿ. ಅಧಿಕಾರಿಗಳಿಂದ ಅರ್ಜಿ ನಮೂನೆ ಪಡೆದು ಸುಮ್ಮನಾಗಬೇಡಿ. ಗಣತಿ ನಮೂನೆ ಪಡೆದು ಸಹಿಯೊಂದಿಗೆ ವಾಪಸ್ ನೀಡಬೇಕು. ಗಣತಿ ನಮೂನೆ ವಾಪಸ್ ನೀಡದಿದ್ದಲ್ಲಿ ನಿಮ್ಮ ವೋಟ್ ಡಿಲೀಟ್ ಆಗುತ್ತೆ. ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟವಾಗುವುದಿಲ್ಲ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಬಾಂಬ್ ಅನ್ನ ಸಿಡಿಸಿದ್ದಾರೆ ನೋಡಿ. ರಾಜ್ಯದ ಜನರೇ ಗಮನಿಸಿ. ಎಸ್ಐಆರ್ ಮಾಡಿಸಿದ್ರ, ಎಸ್ಐಆರ್ ಫಾರ್ಮ್ ನಿಮ್ಮ ಹತ್ರ ಇದೆಯಾ, ಎಸ್ಐಆರ್ ಅರ್ಜಿಯನ್ನ ಪಡೆದುಕೊಂಡಿದ್ದೀರಾ, ಅದನ್ನ ವಾಪಸ್ ಮಾಡಲೇಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮ ವೋಟ್ ಡಿಲೀಟ್ ಆಗುತ್ತೆ. ಮತಪಟ್ಟಿಯಿಂದಲೇ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ. ನೋ ಆಪ್ಷನ್. ಅಧಿಕಾರಿಗಳಿಂದ ಅರ್ಜಿ ನಮೂನೆ ಪಡೆದು ಸುಮ್ಮನಾಗಬೇಡಿ. ಗಣತಿ ನಮೂನೆ ಪಡೆದು ಸಹಿಯೊಂದಿಗೆ ವಾಪಸ್ ನೀಡಬೇಕು. ಗಣತಿ ನಮೂನೆ ವಾಪಸ್ ನೀಡದಿದ್ದಲ್ಲಿ ನಿಮ್ಮ ವೋಟ್ ಡಿಲೀಟ್ ಆಗುತ್ತೆ. ಎಲ್ಲೆಡೆ ಕೂಡ ರಾಜ್ಯಾದ್ಯಂತ, ದೇಶಾದ್ಯಂತ ಎಸ್ಐಆರ್ ಕೂಡ ಭರ್ಜರಿಯಾಗಿ ಸಾಗ್ತಾ ಇದೆ. ಇದೀಗ ಕರ್ನಾಟಕ ರಾಜ್ಯದಲ್ಲಿ ಎಸ್ಐಆರ್ ನಡೀತಾ ಇದೆ. ಈ ಎಸ್ಐಆರ್ನ ಅರ್ಜಿಯನ್ನ ನೀವೇನಾದರೂ ತೆಗೆದುಕೊಳ್ತೀರಲ್ವಾ, ಅದನ್ನ ವಾಪಸ್ ನೀಡಬೇಕು. ಅದನ್ನ ನಿಮ್ಮ ಹತ್ರನೇ ಇಟ್ಕೊಂಡ್ರಿ ಅಂತ ಅಂದಾಗ ಏನಾಗುತ್ತೆ, ನಿಮ್ಮ ವೋಟ್ ಡಿಲೀಟ್ ಆಗುತ್ತೆ. ಏನು ಮನೆ ಮನೆಗೆ BLOಗಳು ಬಂದು ನಿಮ್ಮ ಅರ್ಜಿಯನ್ನು ಏನು ಪಡೆದುಕೊಳ್ತಾರಲ್ವಾ, ಏನೋ ಎಲ್ಲ ಫಾರ್ಮ್ ಫಿಲಪ್ ಮಾಡ್ತಾರೆ ಅಲ್ವಾ, ಆ ಫಾರ್ಮ್ ಏನಿರುತ್ತೆ ಅಲ್ವಾ, ಆ ನಮೂನೆ ಮಾಡಿದಂಥ ಗಣತಿ ನಮೂನೆ ಪಡೆದು ಸಹಿಯೊಂದಿಗೆ ಅದನ್ನು ವಾಪಸ್ ನೀಡಬೇಕಾಗುತ್ತೆ. ಗಣತಿ ನಮೂನೆ ವಾಪಸ್ ನೀಡದಿದ್ದಲ್ಲಿ ನಿಮ್ಮ ವೋಟ್ ಡಿಲೀಟ್ ಆಗುತ್ತೆ. ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟವಾಗೋದಿಲ್ಲ. ಈ ರೀತಿಯಾಗಿ ಸಮಸ್ಯೆ ಆಗುತ್ತೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಎಸ್ಐಆರ್ ಆಗ್ತಾ ಇದೆ, ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲೆಡೆ ಕೂಡ ಮನೆ ಮನೆಗೆ ಹೋಗಿ BLOಗಳು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಎಸ್ಐಆರ್ ಏನು, ನೀವು ಅರ್ಜಿಯನ್ನು ಫಾರ್ಮ್ ಫಿಲಪ್ ಮಾಡಬೇಕು. ಫಾರ್ಮ್ ಫಿಲಪ್ ಮಾಡಿ ಆ ಫಾರ್ಮನ್ನು ತೆಗೆದುಕೊಂಡ್ರು ಅದನ್ನು ಸೈನ್ ಮಾಡಿ ವಾಪಸ್ ನೀಡಬೇಕು. ಅದನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳೋಂಗಿಲ್ಲ. ನಿಮ್ಮ ಹತ್ರನೇ ಇಟ್ಕೊಂಡ್ರಿ ಅಥವಾ ವಾಪಸ್ ನೀಡಲಿಲ್ಲ ಅಂತ ಅಂದರೆ ID ಇಂದ ನಿಮ್ಮ ಅಂದರೆ ವೋಟರಿಂದ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ. ಗಣತಿ ನಮೂನೆ ಪಡೆದು ಸಹಿಯೊಂದಿಗೆ ವಾಪಸ್ ನೀಡಬೇಕು ನೋಡಿ. ಇಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನೀವು ವೋಟ್ ಹಾಕೋದಕ್ಕೂ ನಿಮಗೆ ಎಬಿಲಿಟಿ ಇರಲ್ಲ. ವೋಟ್ ಹಾಕೋದಕ್ಕೆ ನೀವು ಅರ್ಹರಾಗಿರೋದಿಲ್ಲ. ಮುಂದಿನ ದಿನಗಳಲ್ಲಿ ಯಾವುದೇ ಅನುಕೂಲಗಳು ಕೂಡ ಸಿಗುವುದು ಕಷ್ಟ ಆಗುತ್ತೆ. ವೋಟರ್ ID ಇಲ್ಲ ಅಂತ ಅಂದರೆ ಏನರ್ಥ ಹೇಳಿ? ವೋಟರ್ ID ಇಲ್ಲ ಅಂತಂದರೆ ಆ ವ್ಯಕ್ತಿನೇ ಇಲ್ಲ ಅಂತ ಅರ್ಥ ಆಗುತ್ತೆ ಅಲ್ವಾ? ಈಗ ಎಲೆಕ್ಷನ್ನಲ್ಲಿ ಮತ ಹಾಕಿಲ್ಲ ಕಂಟಿನ್ಯೂಸ್ ಆಗಿ, ನೋಟಾನಾದರೂ ಹೋಗಿ ಮತ ಹಾಕ್ರಿ, ಅಟ್ಲೀಸ್ಟ್ ನೋಟಾನಾದರೂ ಹೋಗಿ ಹಾಕ್ಬಿಡಿ. ಯಾರಿಗೂ ನಿಮ್ಗೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ, ಯಾರು ಬೇಡ ಅಂತ ಅಂದರು, ಯಾವ ಪಕ್ಷನೂ ಬೇಡ ಅಂತ ಅಂದರು, ನೋಟಾಗಿ ಹೋಗಿ ಹಾಕಿ ಅಂತ ಹೇಳ್ತಾರೆ. ಯಾಕೆ? ಓಟ್ ಹಾಕಿದಾಗ ಓಕೆ ಈ ವ್ಯಕ್ತಿ ಇದ, ಹೀಸ್ ಅಲೈವ್ ಅಂತ ಹೇಳ್ತಾರೆ. ಬಟ್ ಓಟೇ ಹಾಕಿಲ್ಲ ಅಂತ ಅಂದಾಗ ಈ ವ್ಯಕ್ತಿನೇ ಇಲ್ವೇನಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಆಗುತ್ತೆ. ಒಂದು ವೇಳೆ ಇದಾಯಿತು ಅಂತ ಅಂದಾಗ ಮುಂದಿನ ಈಗ ನೋಡಿ, ಗ್ಯಾರಂಟಿ ಕೂಡ ವೋಟರ್ ID ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಇದೆ. ವೋಟರ್ ID ಇದ್ರೇ ನಿಮಗೆ ಒಂದಿಷ್ಟು ಅನುಕೂಲ, ಏನು ಗ್ಯಾರಂಟಿ ಅನುಕೂಲಗಳಿದಾವೆಲ್ಲ ಅವು ಸಿಗುತ್ತೆ ಅಂತಾನೆ ಇದೆ. ಸೊ ಹಾಗಾಗಿ ಎಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ವೋಟರ್ ID ಮಿಸ್ ಆಗದೆ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ಳಿ. ವೋಟರ್ ID ಅಂತ ಅಂದರೆ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಬೇಕು ಅಂತ ಅಂದರೆ ನೀವೇನು ಗಣತಿ ನಮೂನೆಯನ್ನು ತೆಗೆದುಕೊಳ್ತೀರಲ್ವ ಅದನ್ನು ಸಹಿ ಮಾಡಿ ವಾಪಸ್ ಅಧಿಕಾರಿಗಳಿಗೆ ನೀಡಬೇಕು. ಈಗಾಗಲೇ ಎಸ್ಐಆರ್ ನಡೀತಾ ಇದೆ. ಎಸ್ಐಆರ್ ಯಾಕೆ ಮಾಡಿಸ್ಕೊಳ್ತಾ ಇದ್ದಾರೆ?
ಅಕ್ರಮವಾಗಿ ಯಾರು ವಲಸಿಗರಿದ್ದಾರೆ ಅಥವಾ ಆಲ್ರೆಡಿ ಡೆತ್ ಆದವರೆಲ್ಲ ವೋಟರ್ ಐ ಡಿಯಲ್ಲಿದ್ದಾವ ಅಥವಾ ಬೇರೆ ಕಡೆಯಿಂದ ಬಂದು ಇಲ್ಲಿ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿದವ್ರು ಅಂತ ಇದ್ದಾರಾ ಅಥವಾ ಬೇರೆ ದೇಶದಿಂದ ಬಂದು ಇಲ್ಲಿ ನೆಲೆಸಿದವ್ರು ಇದ್ದಾರಾ, ಇವೆಲ್ಲವನ್ನ ಕೂಡ SIR ಅಲ್ಲಿ ಗೊತ್ತಾಗುತ್ತೆ. ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನು ವಹಿಸ್ಕೊಂಡು SIR ಮಾಡಿದರೆ ಮಾತ್ರ, ಸರಿಯಾದ ಪ್ರಕ್ರಿಯೆಯನ್ನು ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಕ್ರಮವಾಗಿ ಯಾರ್ಯಾರಿದ್ದಾರಲ್ಲ ಅವರೆಲ್ಲರೂ ಕೂಡ ಡಿಲೀಟ್ ಆಗುತ್ತೆ. ಆ ಒಂದು ಕಾರಣಕ್ಕೆ SIR ಅನ್ನು ಮಾಡ್ತಾ ಇದ್ದಾರೆ. ಈಗ SIR ಅಲ್ಲಿ ಗಣತಿ ನಮೂನೆಯನ್ನು ತೆಗೆದುಕೊಳ್ತೀರಾ, ಅದನ್ನು ಅರ್ಜಿನ ಏನು ತೆಗೆದುಕೊಳ್ತಿದ್ರಲ್ಲ ಅದಕ್ಕೆ ಸೈನ್ ಮಾಡಿ ವಾಪಸ್ ನೀಡಬೇಕು. ಎಲ್ಲರೂ ವಾಪಸ್ ನೀಡ್ತಾರೆ, ಅಲ್ಲಿ ಅಧಿಕಾರಿಗಳು ಕೂಡ ಅದನ್ನ ಇಸ್ಕೊಳ್ತಾರೆ, ಯಾರು ಕೂಡ ಬಿಟ್ಟು ಹೋಗೋದಿಲ್ಲ. ಬಟ್ ಅದನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳುವಂಗಿಲ್ಲ, ಸೈನ್ ಮಾಡಿ ವಾಪಸ್ ಕೊಟ್ರಿ ಅಂತ ಅಂದಾಗ ಅಲ್ಲಿ ಅದು ಕಂಪ್ಲೀಟ್ ಆಗಿ ನಿಮ್ಮ ಪ್ರಕ್ರಿಯೆ ಆದಂಗೆ, SIR ಪ್ರಕ್ರಿಯೆ ಆದಂಗೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ವಾಪಸ್ ಕೊಡಿ. ಅದರಿಂದ ನೀವು ವೋಟರ್ ಐ ಡಿ ನಿಮ್ಗೆ ಸಿಗುತ್ತೆ, ನೀವು ವೋಟರ್ ಲಿಸ್ಟಲ್ಲಿ ಇದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಗೇನೇ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಯಾಕಂದರೆ ಈಗ ಒಂದು ಆಧಾರ್ ಕಾರ್ಡ್ ಆಯಿತು, ಒಂದು ಪ್ಯಾನ್ ಕಾರ್ಡ್ ಆಯಿತು, ಒಂದು ವೋಟರ್ ಐ ಡಿ ಆಯಿತು, ಒಂದು ಬ್ಯಾಂಕ್ ಅಕೌಂಟ್ ಆಯಿತು, ಎಲ್ಲವೂ ಕೂಡ ಸರಿಯಾಗಿರಬೇಕಾಗುತ್ತೆ. ಯಾವುದು ಕೂಡ ಸಮಸ್ಯೆ ಆಗಬಾರ್ದು, ಮಿಸ್ಟೇಕ್ಸ್ ಆಗಬಾರ್ದು.